ಕೋವಿಡ್ ಸಮಯದಲ್ಲಿ ಜನರನ್ನ ಸಂಪರ್ಕಿಸಲು ಕೇಂದ್ರ ಸರ್ಕಾರ ಇ ಸಂಜೀವಿನಿ ಒಪಿಡಿ ಆನ್ಲೈನ್ ವೈದ್ಯಕೀಯ ಸೇವೆಯನ್ನು ಆರಂಭಿಸಿತ್ತು. ಸದ್ಯ ಈ ಆಪ್ನಿಂದ ದೇಶದಾದ್ಯಂತ ಕೋಟ್ಯಾಂತರ ಮಂದಿ ಅನುಕೂಲವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಸದ್ಯ ಇ ಸಂಜೀವಿನಿ ಒಪಿಡಿ ಸೌಲಭ್ಯದ ಅಡಿಯಲ್ಲಿ ಸೇವೆ ಪಡೆದಂತಹ ರಾಜ್ಯಗಳಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಹೌದು, ಆಸ್ಪತ್ರೆಗಳಿಗೆ ಹೋದರೆ ಗಂಟೆಗಟ್ಟಲೆ ಕಾಯುತ್ತಾ ಕನ್ಸಲ್ಟೇಷನ್ ಹೆಸರಿನಲ್ಲಿ 500 ರಿಂದ 1000 ರೂಪಾಯಿ ಕೊಟ್ಟು ಚಿಕಿತ್ಸೆ ಪಡೆಯಬೇಕು ಎನ್ನುವಂತಹ ಕಾರಣಕ್ಕೆ ಬಹುತೇಕರು ಆಸ್ಪತ್ರೆಗಳಿಗೆ ಹೋಗುವುದನ್ನು ನಿರ್ಲಕ್ಷಿಸೋದೇ ಹೆಚ್ಚು. ಆದರೆ ಈಗ ಅಂತಹ ಯಾವುದೇ ರೀತಿಯ ಅನಾರೋಗ್ಯ ಕಂಡುಬಂದರೆ ಈ ಸಂಜೀವಿನಿ ಆಪ್ ಮೂಲಕ ಮನೆಯಿಂದಲೇ ವೈದ್ಯರನ್ನ ಸಂಪರ್ಕಿಸಿ ಉಚಿತ ಚಿಕಿತ್ಸೆಯನ್ನು ಕೂಡ ಪಡೆಯಬಹುದಾಗಿದೆ. ಹೀಗಾಗಿಯೇ ಸಂಜೀವಿನಿ ಆಪ್ ಬಳಸುವಲ್ಲಿ ನಮ್ಮ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದ್ದು, ಇಲ್ಲಿಯವರೆಗೂ ಒಟ್ಟು 45,61,986 ಮಂದಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಈ ಸಂಜೀವಿನಿ ಸೇವೆಯನ್ನು ಮತ್ತಷ್ಟು ಜನರಿಗೆ ತಲುಪಿಸುವಂತಹ ಉದ್ದೇಶದಿಂದ ರಾಜ್ಯ ಆರೋಗ್ಯ ಇಲಾಖೆಯು ಕಮಾಂಡರ್ ಸೆಂಟರ್ ಸ್ಥಾಪನೆಗೆ ಚಿಂತಿಸ್ತಾ ಇದ್ದು, ವಲಯವಾರು ಕೇಂದ್ರ ಸ್ಥಳಗಳಲ್ಲಿ ಕಮಾಂಡರ್ ಸೆಂಟರ್ ತೆರೆದು ಅದರಲ್ಲಿ ನುರಿತ ತಜ್ಞರನ್ನ ನಿಯೋಜಿಸಿ 24 ಗಂಟೆಗಳ ಕಾಲ ಸೇವೆಯನ್ನು ಒದಗಿಸಲು ಸಜ್ಜಾಗ್ತಾ ಇದೆ. ಇದರಿಂದ ಜನರು ಇರುವಲ್ಲಿಯೇ ಹಣ ಹಾಗೂ ಸಮಯ ಉಳಿಯಲಿದ್ದು ವೈದ್ಯಕೀಯ ಸೇವೆ ಹಾಗೂ ಸಲಹೆಯನ್ನು ಪಡೆಯಬಹುದಾಗಿದೆ.